ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆಫ್ಲೈನ್ ಕ್ಲಾಸಸ್ನ ವ್ಲಾಗ್ ವಿಡಿಯೋದಲ್ಲಿ ಇದು ಕೊನೆ ವಿಡಿಯೋ ಆಗಿರ್ತದೆ. ನಮಗೆ ಈಗ ಆಲ್ರೆಡಿ ಕ್ಲಾಸಸ್ ಕಂಪ್ಲೀಟ್ ಆಗಿದೆ, ಒಂದು ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು 2 ಎಕ್ಸಾಮ್ ಇದೆ. ಇವತ್ತು 2 ಎಕ್ಸಾಮ್ ಆದರೆ ನಮ್ಮದು ಆಫ್ಲೈನ್ ಕ್ಲಾಸಸ್ ಮತ್ತು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇವತ್ತು 10 ಗಂಟೆಗೆ ಎಕ್ಸಾಮ್ಸ್ ಇತ್ತು. ಸೊ ಅದರಿಂದ ಬೆಳಿಗ್ಗೆ ಬೇಗ ಎದ್ದು ಹಾಸ್ಟೆಲ್ನಲ್ಲೇ ಲ್ಯಾಪ್ಟಾಪ್ ಇತ್ತು. ಫ್ರೆಶ್ ಅಪ್ ಆಗಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಲ್ಯಾಪ್ಟಾಪ್ನಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂದ್ಕೊಂಡು ಪ್ರಾಕ್ಟಿಕಲ್ ಕ್ಲಾಸಸ್ನ ಲ್ಯಾಪ್ಟಾಪ್ನಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು 9:30 9:45 ಟೈಮ್ ಅಷ್ಟರಲ್ಲಿ ನಾವು ವಿಜ್ಞಾನ ಭವನದ ಲ್ಯಾಬ್ಗೆ ಹೋದಾದ್ಮೇಲೆ ಬ್ಯಾಗ್ ಮತ್ತು ಮೊಬೈಲ್ ಎಲ್ಲ ಈಚೆ ಇಟ್ಟು ಎಕ್ಸಾಮ್ ಸ್ಟಾರ್ಟ್ ಮಾಡ್ದು. ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತೂ ತುಂಬ ಚೆನ್ನಾಗಾಯಿತು. ಯಾಕಂತಂದರೆ ನಾವು ಎಕ್ಸಾಮ್ಸ್ಗೋಸ್ಕರ ತುಂಬ ಪ್ರಿಪ್ರೇಷನ್ ಆಗಿದ್ದೋ ಮತ್ತು ತುಂಬ ಪ್ರಾಕ್ಟೀಸ್ ಮಾಡಿದ್ದೋ. ಸೊ ಇದೆಲ್ಲ ಎಕ್ಸಾಮಲ್ಲಿ ನಮಗೆ ತುಂಬ ಯೂಸ್ಫುಲ್ ಆಯಿತು. ಎಕ್ಸಾಮ್ ಮುಗಿದ್ಮೇಲೆ ಲಾಸ್ಟ್ ಡೇ ಅಲ್ವಾ ಅಂದ್ಬಿಟ್ಟು ಮತ್ತೆ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡು ಎಕ್ಸಾಮ್ ಮುಗಿದ್ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಂಥ ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಅವತ್ತೇ ರಿಟರ್ನ್ ಆಗೋದ್ರು. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಫೋಟೋಸ್ ಎಲ್ಲ ಫಸ್ಟ್ ಸೆಮಿಸ್ಟರ್ ಪ್ರಾಕ್ಟಿಕಲ್ ಕ್ಲಾಸಸ್ ಮುಗಿದ್ಮೇಲೆ ತೊಗೊಂಡಿರೋಂಥ ಫೋಟೋಸ್ಗಳು. ನಮಗೆ BLICನಲ್ಲಿ 15 ದಿನ ಥಿಯರಿ ಮತ್ತು ಪ್ರಾಕ್ಟಿಕಲ್ ಕ್ಲಾಸಸ್ ಎರಡೂ ಇತ್ತು. ಮತ್ತು MLIC ಫಸ್ಟ್ ಸೆಮಿಸ್ಟರ್ನಲ್ಲಿ 10 ಡೇಸ್ ಕ್ಲಾಸ್ ಇತ್ತು ಮತ್ತು ಸೆಕೆಂಡ್ ಸೆಮಿಸ್ಟರ್ಲ್ಲೂ ಕೂಡ 10 ಡೇಸ್ ಕ್ಲಾಸ್ ಇತ್ತು. ಬಟ್ ಆ ಟೈಮ್ನಲ್ಲಿ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆದರೆ MLIC ಸೆಕೆಂಡ್ ಸೆಮಿಸ್ಟರಲ್ಲಿ ಮಾತ್ರ ಕಂಪ್ಲೀಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. BLICಯಿಂದನೂ ಕೂಡ ತುಂಬ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡಿದ್ದು ಎಲ್ಲರೂ ಕೂಡ. ಆ್ಯಕ್ಚುಲಿ ನಮ್ಮದು BLICನಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇದ್ದರು, ಬಟ್ MLICಗೆ ಬಂದಾಗ ಕಡಿಮೆ ಆದರು. ಗ್ರೂಪ್ ಫೋಟೋಸ್ ಎಲ್ಲ ತೊಗೊಳ್ಳೋದೆಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿತ್ತು. ಇನ್ನೇನು ಊಟದ ಟೈಮ್ ಆಗಿದೆ, ಕ್ಲಾಸಸ್ ಕೂಡ ಕಂಪ್ಲೀಟ್ ಆಗಿದೆ. ಊಟ ಮಾಡ್ಕೊಬರೋಣ ಅಂತ ಪಡವರಹಳ್ಳಿಗೆ ಹೋಗೋದು. ಎಕ್ಸಾಮ್ ಇದೆ ಅಂದ್ಬಿಟ್ಟು ಯಾರೂ ಕೂಡ ತಿಂಡಿ ಮಾಡಿರಲಿಲ್ಲ. ತಿಂಡಿ ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಯಾರೂ ಕೂಡ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ಮಧ್ಯಾಹ್ನ ಒಳ್ಳೆ ಭರ್ಜರಿ ಊಟ ಮಾಡ್ದು. ಊಟ ಮುಗಿದ್ಮೇಲೆ ಮೈಂಡ್ ಅಂತೂ ಫುಲ್ ಫ್ರೀ ಆಗಿತ್ತು. ಯಾಕಂತಂದರೆ ಇನ್ನು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ಸೊ ನೆಮ್ಮದಿಯಾಗಿ ರೆಸ್ಟ್ ಮಾಡ್ಬೋದು ಅಂತ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ರೆಸ್ಟ್ ಮಾಡ್ದು. ರೆಸ್ಟ್ ಮುಗಿದ್ಮೇಲೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಮತ್ತೆ ಕ್ರಿಕೆಟ್ ಆಡೋಣ ಅಂತ ಅಂದ್ಕೊಂಡು ಗ್ರೌಂಡಿಗೆ ಬಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ದು. ಚೆನ್ನಾಗಿ ಕ್ರಿಕೆಟ್ ಎಲ್ಲ ಆಡಾದ್ಮೇಲೆ ಹಿಂಗಿದು ಟೈಮ್ ಆಯಿತು. ಇನ್ನು ಟೀ ಕುಡ್ಕೊಬರೋಣ ಅಂತ ರೌಂಡ್ ಕ್ಯಾಂಟೀನ್ಗೆ ಹೋದ. ರೌಂಡ್ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಟೀ ಕುಡ್ಕೊಂಡು ಮತ್ತೆ ಕ್ಯಾಂಪಸ್ಸಿಗೆ ರಿಟರ್ನ್ ಆದ. ಇವತ್ತು ನಮ್ಮ ಫ್ರೆಂಡು ಬರ್ಡೇ ಇದ್ದಿದ್ದರಿಂದಾಗಿ ಮಧ್ಯಾಹ್ನ ಲಂಚ್ ಕೂಡ ಅವರೇ ಸ್ಪಾನ್ಸರ್ ಮಾಡಿದ್ರು. ಅದಾದಮೇಲೆ ಸಾಯಂಕಾಲ ಮಳೆ ಬರ್ತಾಯಿತ್ತು. ಎಲ್ಲರಿಗೂ ಕೂಡ ಪಿಜ್ಜಾ ಆರ್ಡ್ರ್ ಮಾಡಿ ಎಲ್ರಿಗೂ ಕೂಡ ಪಿಜ್ಜಾ ಪಾರ್ಟಿ ಕೊಡಿಸಿದ್ರು. ಪಿಜ್ಜಾ ಪಾರ್ಟಿ ಮುಗಿದ್ಮೇಲೆ ಎಲ್ಲರೂ ಕೂಡ ಅಲ್ಲೇ KSYU ಕ್ಯಾಂಟೀನ್ ಮುಂದೆನೇ ಕೂತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತು ಲಾಸ್ಟ್ ಡೇ ಅಲ್ವಾ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೋ. ನಮಗೆ ಯಾವಾಗಲೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಸೈನ್ಮೆಂಟ್ನ ಪ್ರಾಕ್ಟಿಕಲ್ ಕ್ಲಾಸ್ಗೆ ಹೋದಾಗಲೇ ಕೊಡ್ತಾರೆ. ಯಾಕಂತಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ ಆದಾದಮೇಲೆ ಮಾತ್ರ ನಾವು ಅಸೈನ್ಮೆಂಟ್ ಬರೆಯೋಕ್ಕೆ ಸಾಧ್ಯ. ಅದರಿಂದಾಗಿ ನಮಗೆ ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಹೋದಾದ್ಮೇಲೆ ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಡ್ತಾಯಿದ್ರು. ಪ್ರಾಕ್ಟಿಕಲ್ ಅಸೈನ್ಮೆಂಟ್ನ ರೆಕಾರ್ಡ್ ಬುಕ್ನಲ್ಲೇ ಬರೆದು ಸಬ್ಮಿಟ್ ಮಾಡಬೇಕಿತ್ತು. ಸೊ ಈ ಸಲನೂ ಕೂಡ ಕ್ಲಾಸಸ್ಗೆ ಹೋದಾದ್ಮೇಲೆ ನಮಗೆ ಅಸೈನ್ಮೆಂಟ್ ಕೊಟ್ಟಿದ್ದರು. ಆದರೆ ಅವ್ರು ಹೇಳಿದ್ದು ಎಕ್ಸಾಮ್ ದಿನವೇ ನೀವು ಅಸೈನ್ಮೆಂಟ್ನ ಬರೆದು ಸಬ್ಮಿಟ್ ಮಾಡಬೇಕು ಅಂತ. ಬಟ್ ಅದೇನು ಅಂತಂದರೆ ಎಲ್ಲರೂ ಕೂಡ ಹಳೆ ಡೇಟಾನೇ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಸೈನ್ಮೆಂಟ್ ಬರೀತಾಯಿದ್ರು. ಬಟ್ ನಾವೇನು ಅಂದ್ಕೊಂಡಿದ್ದು ಅಂತಂದರೆ ನಮ್ಮದೇ ಹೊಸ ಡೇಟಾನ ಕ್ರಿಯೇಟ್ ಮಾಡಿ ಆ ಕ್ರಿಯೇಟ್ ಮಾಡಿರೋ ಡೇಟಾನ ಕಟ್ ಪೇಸ್ಟ್ ಮಾಡಬೇಕಿತ್ತು. ಅದು ಕಟ್ ಪೇಸ್ಟ್ ಮಾಡಿ ನಾವು ಅದನ್ನು ಲೇಟಾಗಿ ಸಬ್ಮಿಟ್ ಮಾಡ್ತೀವಿ ಅಂತ ಪರ್ಮಿಷನ್ ತೊಗೊಂಡಿದ್ದು. ಸೊ ಅವರು 1 ಡೇ ಅಷ್ಟೇ ಎಕ್ಸ್ಟ್ರಾ ಕೊಟ್ಟಿದ್ದು. ಇವತ್ತು ನಮಗೆ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು. ಸೊ ನಾಳೆ ನಾವು ಅದಕ್ಕೆ ಸಬ್ಮಿಟ್ ಮಾಡ್ತೀವಿ ಅಂತ ಟೈಮ್ ತೊಗೊಂಡಿದ್ದು. ಅದಕ್ಕೆ ಅದನ್ನು ಇವತ್ತು ಪ್ರಿಪೇರ್ ಮಾಡಬೇಕಿತ್ತು. ಇವತ್ತು ಎಷ್ಟೊತ್ತಾದರೂ ಅದನ್ನು ಪ್ರಿಪೇರ್ ಮಾಡಿ ಕಂಪ್ಲೀಟ್ ಮಾಡಬೇಕಿತ್ತು. ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡಿಕೊಂಡು ಅಸೈನ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡ್ದು. ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ 12:30 ಆಗಿತ್ತು. ಇವತ್ತಿಗೆ KSYನ ಆಫ್ಲೈನ್ ಕ್ಲಾಸಸ್ನ ಬ್ಲಾಗ್ ಕಂಪ್ಲೀಟ್ ಆಗ್ತಾ ಇದೆ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.